ಉಡುಪಿ ಪೊಲೀಸ್ ಎತ್ತಿದ್ದಾರೆ. ಎತ್ತಿ ರಿವಾಲ್ವರ್ ಇದು ನಿಂಗೆ ಎಲ್ಲಿಂದ ಬಂತು, ಯಾರು ಕೊಟ್ಟದ್ದು ಅಂತ ಹೇಳುವಾಗ ಅಯ್ಯೋ ಏನು ಹೇಳಿದ್ದಾನೆ, ಪ್ರಮೋದ್ ತಮ್ಮ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ನಾನೇನು ಮಾಡಿದೆ, ಇವರಿಗೆ ಕೈ ಅಡ್ಡ ಹಾಕ್ತೇನೆ. ನಾನು ವಾಹಿನಿಗೆ ನನ್ನನ್ನು ಹುಡುಕಿಕೊಂಡು ಅವ್ರು ಬರೋದು, ನನ್ನನ್ನು ಹುಡುಕಿಕೊಂಡು ಅವ್ರು ಬರೋದು. ನಾನು ಅವರ ಅಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕಿ ಒಂದು ಸಿಕ್ಕಿ ಹೋಗುವ ಅಂತ ಹೇಳಿ ಯಾರು ಬರ್ತಿದ್ದಾರಲ್ಲ, ಅದಕ್ಕೆ ಅವರಿಗೆ ನಾನು ಕೈ ಅಡ್ಡ ಹಾಕೋದು. ಬಾಬಾ ಕೂತ್ಕೋ, ನಿನ್ನನ್ನೇ ಹುಡ್ಕೊಂಡು ಬರೋದು ಅಂತ ಹೇಳಿದರು. ಹೌದಾ ಅಂತ ಹೇಳಿದೆ. ಓಟ ಬಿಡು ಅಂತ ಓಟ ಬಿಟ್ಟೆ ಬಂದ ಕೂತೆ. ನಾನು ಕರ್ಕೊಂಡು ಕಲ್ತೇನೆ. ಎಂತ ಆಶಯ ಎಂತಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ ಅಂತ ತೋರಿಸ್ತಾರೆ. ಯಾರು ಅಶೋಕನನ್ನು ತೋರಿಸ್ತಾರೆ. ಒಂದು ಎಷ್ಟೋ ಒಂದು ಹಣದ್ದು ದೊಡ್ಡ ಒಂದು ಮೊತ್ತವನ್ನು ಲೋಬ್ರಿ ಆಗಿದೆ. ಲೋಬ್ರಿ ಕೇಸ್ ಮಾಡುವವರಿಗೆ ರಿವಾಲ್ವರ್ ಕೊಟ್ಟಿದ್ದಾರೆ. ಅವರಲ್ಲಿ ಇರುವಾಗ ರಿವಾಲ್ವರ್ ಮೊಮ್ಮದ್ದು ಕೊಟ್ಟದಂತ ಹೇಳಿದಾನೆ ಅವ. ಆಗ ಯತೀಶಿಗೆ ಸಹ ಬುಲೆಟ್ ಬಿದ್ದಿತ್ತಲ್ಲ, ಮತ್ತೆ ಯತೀಶಿಗೆ ಬುಲೆಟ್ ಬಿದ್ದಿತ್ತು, ಯತೀಶಿಗೆ ಫೈರಿಂಗ್ ಆಗಿತ್ತು. ಯತೀಶಿ ಬಿದ್ದವರನ್ನು ಎತ್ಕೊಂಡು ಹೋದದ್ದೇ ಶ್ರೀಕರ್ ಮತ್ತು ಮುರಳಿ. ಫ್ರೆಂಡ್ಶಿಪ್ ಆಗಿತ್ತು. ಅಮರ ಫ್ರೆಂಡ್ಗಳು ಎಷ್ಟಿದ್ರು ಪ್ರಾಣಕ್ಕೆ ಪ್ರಾಣಗಳು ಆಗ ಗೊತ್ತಾದದ್ದು. ಅಮರ ಎಂಥವರನ್ನು ಬೆಳೆಸಿದೆ ಅನ್ನೋದು ಗೊತ್ತದೇ ಅಮರ ಸತ್ತ ಮೇಲೆ. ಆಗ ಪ್ರಮೋದ್ ಇದ್ರ ಬರ್ಕೆಗೆ ಹಂಗಿತ್ತ ಕೇಳಿ ಅವರಿಗೆ ಬಿಟ್ಟು ಬಂದು ಚಪ್ಪೆ ಮುಖ ಹಾಕಿ ಬಂದ ನನ್ನನ್ನು ಈಗ ನೋಡಿ ಎಂಟ್ರೆನ್ಸಲ್ಲಿದ್ದೇನೆ, ನನ್ನನ್ನು ಹೀಗೆ ನೋಡಿದ, ನಾನು ಕಣ್ಣಲ್ಲಿ ಸಿಗ್ನಲ್ ಮಾಡಿದೆ ಇಂಚಿನ ಅಂತ. ನಿಮಗೆ ಮಾಡ್ತಾನೆ. ನನಗೆ ಬೈತಾರೆ, ನಿಂಗೆ ಇದೇ ಆಯ್ತು ನಿನ್ನ ಜೀವನದಲ್ಲಿ. ಎತ್ತಿ ರಿವಾಲ್ವರ್ ಇದು ನಿಂಗೆ ಎಲ್ಲಿಂದ ಬಂತು, ಯಾರು ಕೊಟ್ಟದ್ದು ಅಂತ ಹೇಳುವಾಗ ಅಯ್ಯೋ ಏನು ಹೇಳಿದ್ದಾನೆ, ಪ್ರಮೋದ್ ತಮ್ಮ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ಪ್ರಮೋದ್ ತಮ್ಮ ಹತ್ರ ಕಲೆಕ್ಟ್ ಮಾಡಿದ್ದು. ಯತೀಶ್ ಪ್ರಮೋದ್ ತಮ್ಮನ ಹತ್ರ ಕೊಟ್ಟದ್ದು. ಜೈಲಿಂದ ಕೊಟ್ಟದಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲಲ್ಲ. ಎಲ್ಲಿಂದ ಕಲೆಕ್ಟ್ ಮಾಡಿದೆ ಅಂತ ಪ್ರಮೋದ್ ತಮ್ಮನ ಹತ್ರ ಕಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ದಾರೆ. ಮತ್ತು ಈ ಉಡುಪಿ ಪೊಲೀಸ್ನವರು ಏನು ಮಾಡಿದ್ದಾರೆ, ಇಲ್ಲಿ ಸ್ಕ್ವಾಡ್ ಆಗ ಜಯಂತ್ ಶೆಟ್ಟಿ, ಅಶೋಕನ್ ಅವರ ಸ್ಕ್ವಾಡ್ನವರೆಲ್ಲ ಜೋರಾಗ ಟೀಮ್ ಅಂದ್ರೆ ಆಗ ಜಯಂತ್ ಶೆಟ್ರು, ಅಶೋಕನ್, ಕೊರಗಪ್ಪಣ್ಣ, ಮಹಾಬಲಣ್ಣ, ಮತ್ತೊಬ್ರು ಕೃಷ್ಣ ಅಂತೇಳಿ, ಉಮೇಶ್ ಅಂತೇಳಿ, ಮತ್ತು ಒಳ್ಳೆ ಒಂಥರ ಪ್ಲೇಯರ್ ಇದ್ದಾಗೆ. ಆನಂದ್ ಅಂತ ಒಬ್ಬರು ಇದ್ರು, ಆನಂದ್ ಅಂತ, ಅವ್ರು ಸಹ ಒಳ್ಳೆ ಬಾಡಿ ಅವರು ಎಲ್ಲ ಒಳ್ಳೆ ಟೀಮ್ ಅವರು. ಏನು ಮಾಡಿದ್ರು, ಇವರ ಹತ್ರ ಒಂದು ಮಹೇಂದ್ರ ಜೀಪ್ ಇತ್ತು, ವ್ಯಾನ್ ಇತ್ತು. ವ್ಯಾನಲ್ಲಿ ಹುಡುಕಿಕೊಂಡು ಬರೋದು. ನನಗೆ ಮರುದಿವಸ ಬ್ಯಾಂಗ್ಳೂರಿಗೆ ಏನೋ ಹೋಗ್ಲಿಕ್ಕಿತ್ತು ನನಗೆ ಮರುದಿವಸ. ಅದಕ್ಕೆ ನಾನು ಇವರನ್ನು ಹುಡುಕಿಕೊಂಡು ಸ್ಕ್ವಾಡಿಗೆ ಹೋಗುದು. ನಾನು ನಾಳೆ ಇಲ್ಲ ಅಂತ ಹೇಳಲಿಕ್ಕೆ, ಸಂಡೇ ಇವಾಗ ಸೈನ್ ಹಾಕ್ಲಿಕ್ಕೆ ನಮ್ಗೆ ಸಂಡೇ ಹೋಗ್ಲಿಕ್ಕೆ, ಅಲ್ಲಿ ಸಂಡೇ ಹೋಗ್ಬೇಕು ಸ್ಕ್ವಾಡ್ ಹತ್ರ ಹೋಗಿ ಅಲ್ಲಿ ನಾನೊಂದು ಅಟೆಂಡೆನ್ಸ್ ಹಾಕಿ ಬರಬೇಕು, ನಾವು ಇದ್ದೇವೆ ಅಂತೇಳಿ. ಸ್ಟೇಷನಲ್ಲಿ ಬಂದರ್ ಸ್ಟೇಷನ್, ಸ್ಕ್ವಾಡ್ ಆಫೀಸಲ್ಲಿ ಬಂದರ್ ಸ್ಟೇಷನ್. ಬ್ಯಾಂಗ್ಳೂರ್ ಕೇಸ್ ಅಲ್ಲ, ನಂಗೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಇತ್ತು. ನನಗೆ ಅಲ್ಲೊಂದು ಕೇಸ್ ಇತ್ತು, ಸೀನನ್ ಕೇಸ್ ಆಗಾಗಿಲ್ಲ. ನನಗೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಇತ್ತು. ನನಗೆ ಸಂಡೇ ಹೋಗ್ಲಿಕ್ಕೆ ಆಗುದಿಲ್ಲ. ಸಂಡೇ ಅದಕ್ಕೆ ಸ್ಯಾಟರ್ಡೆ ಹೋಗುದು ನಾನು. ಮರುದಿವಸ ಬರಲಿಕ್ಕೆ ಸ್ಯಾಟರ್ಡೆ ಒಂದು ಮೀಟ್ ಮಾಡಿದ್ರೆ ಬಂದು ಸಂಡೇ ಹೋಗ್ಬೇಕಂತಿಲ್ಲಲ್ಲ, ಸ್ಯಾಟರ್ಡೆ ಒಂದು ಅವ್ರಿಗೆ ಸಿಕ್ಕಿ ಬರುವ ಅಂತೇಳಿ ನಾನು ಕಾರ್ಸಿಡಾಗಿ ಓಟದಲ್ಲಿ ಹೋಗುದು. ಕಾರ್ಸಿಡಾ ಹತ್ರ ಹೋಗುವಾಗ ಇವರ ಗಾಡಿ ಬರ್ತಾ ಇದೆ, ವ್ಯಾನ್ ಬರ್ತಾ ಇದೆ. ಇನ್ನು ಇವರಲ್ಲಿ ಹೋದ್ರೆ ನನಗೆ ಇವರು ಇಲ್ಲದಿದ್ರೆ ಅಲ್ಲಿ ಕಾಯ್ಬೇಕಲ್ಲ ಇವರನ್ನು. ನಾನೇನು ಮಾಡಿದೆ, ಇವರಿಗೆ ಕೈ ಅಡ್ಡ ಹಾಕ್ತೇನೆ. ನಾನು ವಾಹಿನಿಗೆ ನನ್ನನ್ನು ಹುಡುಕಿಕೊಂಡು ಅವ್ರು ಬರೋದು, ನನ್ನನ್ನು ಹುಡುಕಿಕೊಂಡು ಅವ್ರು ಬರೋದು. ನಾನು ಅವರ ಅಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕಿ ಒಂದು ಸಿಕ್ಕಿ ಹೋಗುವ ಅಂತ ಹೇಳಿ ಯಾರು ಬರ್ತಿದ್ದಾರಲ್ಲ, ಅದಕ್ಕೆ ಅವರಿಗೆ ನಾನು ಕೈ ಅಡ್ಡ ಹಾಕೋದು. ನಾನು ಕುದ್ರೋಳಿಯಾಗಿ ಕಾರ್ ಸೀಟ್ ಈ ನ್ಯೂ ಚಿತ್ರ ಟಾಕೀಸ್ ಅಂತಿದೆ, ಅದರ ಹತ್ತಿರ ಅಲ್ಲಿ ಆ ದಾರಿಯಾಗಿ ಹೋಗ್ಬೇಕು ಬಂದರಿಗೆ. ಸ್ಟೇಷನ್ ಬಳ್ಳಾಲ್ಬಾಗಿಯಿಂದ ಓಟದಲ್ಲಿ ಬಂದರಿಗೆ ಹೋಗುವಾಗ ಆ ದಾರಿಯಿಂದ ಹೋಗ್ಬೇಕು. ಅದು ಸ್ವಲ್ಪ ಶಾರ್ಟ್. ಅದು ಅಲ್ಲಿಂದ ನಾನು ಆ ದಾರಿಯಲ್ಲಿ ಹೋಗುದು ಓಟದಲ್ಲಿ. ಈ ಸ್ಟೇಷನ್ಗೆಲ್ಲ ಗಾಡಿ ಟೂ ವೀಲರ್ ಹಿಡ್ಕೊಂಡೆಲ್ಲ ಹೋದ್ರೆ ನಂಬರ್ ನೋಡಿ ಕಿರಿಕಿರಲ್ಲ ಅಲ್ಲಿಗೆ ಜಾಗ, ಅದಕ್ಕೆ ಓಟ ಹಿಡ್ಕೊಂಡು ಹೋಗುದು. ಓಟದಲ್ಲಿ ಹೋಗುವಾಗ ಇವರು ಬರುದು, ಆಚೆಯಿಂದ ಬರುದು ವ್ಯಾನ್. ಇವರು ಬರುದು ನನ್ನ ಹುಡುಕಿಕೊಂಡು ಬಲ್ಲಲ್ವಾಗಿ. ಗೊತ್ತು ಅವ್ರದ್ದು ಮಹೇಂದ್ರ ವ್ಯಾನ್ ಗೊತ್ತಿದೆ ಅಲ್ಲ, ಪೊಲೀಸ್ ಬಂದ ಸ್ಕ್ವಾಡ್ ವ್ಯಾನ್ ಅಂದ್ರೆ ನೋಟೆಡ್, ಅದು ಎಲ್ಲರಿಗೂ ಗೊತ್ತಿದ್ದೆ. ಸ್ಕ್ವಾಡ್ ವ್ಯಾನ್ ನೋಡಿದ್ರೆ ಓಣಿ ಒಳಗೆ ಎಲ್ಲ ಹೋಗುದು, ಅಡಗಿ ಕೂತ್ಕೊಳ್ಳುದು. ಸ್ಕ್ವಾಡ್ ವ್ಯಾನ್ ಬರುವಾಗ ಜೋರಿತ್ತು. ಸ್ಕ್ವಾಡ್ ಅಂದ್ರೆ ಮಂಗಳೂರು ಸ್ಕ್ವಾಡ್ ಅಂದ್ರೆ ಜಯಂತ್ ಶೆಟ್ರು, ಅಶೋಕನ್ ಟೀಮ್ ಭಾರಿ ಜೋರಿತ್ತಾಗ. ಕೈ ಹಾಕೋದಂದ್ರೆ ನಾನು ಹುಡುಕಿಕೊಂಡು ಹೋಗೋದು. ನಂಗೆ ಗೊತ್ತಿಲ್ಲ ಇವ್ರು ನನ್ನನ್ನು ಹುಡುಕಿಕೊಂಡು ಬರೋದು ಅಂತ. ನಾನು ಅವರನ್ನು ಹುಡುಕಿಕೊಂಡು ಹೋಗಿ ಅವನಿಗೆ ನಿಲ್ಲಿಸುದು. ನಾನು ಅವರು ಬೇಗ ನನ್ನ ತಲೆ ಹಾಕಿ, ಓಟದಿಂದ ತಲೆ ಹೊರಗೆ ಹಾಕಿ ಈಗ ನಿಲ್ಲಿಸ್ಬೇಕಲ್ಲ. ನನಗೆ ಒಂದ್ಸರಿ ಅಲ್ಲಿ ಕೆಲಸ ಆಗ್ಬೇಕಲ್ಲ, ಇದು ಪುನಃ ಮರುದಿವಸ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದ್ಸರಿ ಸಿಕ್ಕಿದ್ರೆ ಕೆಲಸ ಮುಗೀತದಲ್ಲ, ಅದಕ್ಕೊಂದು ಸಿಕ್ಬಿಡುವ ಅಂತೇಳಿ ಕೈ ಹಾಕೋದು. ಕೈ ಹಾಕಿ ಅವ್ರು ನಿಲ್ಲಿಸಿ, ಆಗ ಜಯಂತ್ ಶೆಟ್ಟಿ ಇರುವುದಿಲ್ಲ, ಅಶೋಕನ್ ಇರ್ತಾರೆ, ಮತ್ತು ಫುಲ್ಲು ಸ್ಕ್ವಾಡ್ ಟೀಮ್ ಇರ್ತದೆ, ಕೊರಗಪ್ಪಣ್ಣೆಲ್ಲ ಇರ್ತಾರೆ. ನಾನು ಜೀಪಲ್ಲಿ ಬಾಬಾ ಕೂತ್ಕೋ, ನಿನ್ನನ್ನೇ ಹುಡ್ಕೊಂಡು ಬರೋದು ಅಂತ ಹೇಳಿದರು. ಹೌದಾ ಅಂತ ಹೇಳಿದೆ. ಓಟ ಬಿಡು ಅಂತ ಓಟ ಬಿಟ್ಟೆ ಬಂದ ಕೂತೆ. ನನಗೆ ಇದೆಂತಪ್ಪ, ನನಗೆ ಇವರು ಹುಡ್ಕೊಂಡು ಬರೋದು, ನಾನು ಇವರನ್ನು ಹುಡುಕೊಂಡು ಹೋಗೋದು, ಇವರು ನನ್ನೇನು ಹುಡ್ಕೊಂಡು ಬರೋದು ಹೇಗೆ ಅನ್ನೋಕ್ಕೆಂತ ನನಗೆ ಸ್ವಲ್ಪ ಇದಾಯಿತು. ನಾನು ಕೊರಗಪ್ಪಣ್ಣ ಕಲ್ತೇನೆ. ಎಂತ ಆಶಯ ಎಂತಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ ಅಂತ ತೋರಿಸ್ತಾರೆ. ಯಾರು ಅಶೋಕನನ್ನು ತೋರಿಸ್ತಾರೆ, ಅವ್ರಿಗೆ ಗೊತ್ತಿದೆ ಅಂತ. ಹೌದು, ಉಡುಪಿದು ಪೊಲೀಸ್ ಅವರು ಎಂತ ನೀನು ತಮ್ಮನಿಂದಿರೋ ಕೇಳ್ತಿದ್ರು ಅಂತ. ಮತ್ತು ಅಶೋಕನ್ ಕೇಳ್ತಾರೆ, ನಿಮ್ಗೆ ಎಷ್ಟು ತಮ್ಮಂದಿರು ಅಂತ. ನಾನು 3 ಜನ ಸಹ ಬೇಕಲ್ಲ ಅಂತೇಳಿ ನಾವು ರೌಂಡ್ಸ್ ಬಳ್ಳಾಲ್ವಾಗಿ ಹೋಗ್ತೇವೆ. ಅದೇ ಗಾಡಿಯಲ್ಲಿ ಹೋಗುವಾಗ ಇಬ್ಬರು ಸಿಗ್ತಾರೆ. ಇಬ್ಬರನ್ನು ವ್ಯಾನಲ್ಲಿ ಕೂತ್ಕೊಂಡು ಸ್ಟೇಷನ್ಗೆ ಬರ್ತೇವೆ ನಾವು. ಸ್ಟೇಷನ್ಗೆ ಬರುವಾಗ ಬಂದರ್ ಸ್ಟೇಷನ್ಗೆ ಬರುವಾಗ ಜಯಂತ್ ಶೆಟ್ಟಿ ಅವರನ್ನು ಕರೀತಾರೆ, ಮಾತಾಡಿ ಹೇಳ್ತಾರೆ, ಇವರಲ್ಲ ಇನ್ನೊಬ್ಬ ಇದ್ದಾನಲ್ಲ ಅವನನ್ನು ಕರ್ಕೊಂಡು ಬಾ, ಅಂಗಡಿಯಲ್ಲಿ ಇರ್ತಾನಲ್ಲ, ಅಂಗಡಿಯಲ್ಲಿ ಯಾರು ಇರುವವ ಅವನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ.
ಪ್ರದೀಪ ಅಂತ. ನಾನು ಸ್ವಲ್ಪ ಇಲ್ಲಿ ಇವರು ಕೊರಗಪ್ಪಣ್ಣಲ್ಲಿದ್ದರು, ಅವ್ರ ಹತ್ರ ಸ್ವಲ್ಪ ಕೇಳಿದೆ, ಅದೇನೋ ಉಡುಪಿಯಲ್ಲಿ ಯಾರನ್ನು ಹಿಡ್ದಿದ್ದಾರೆ ಅಂತ ಹೇಳಿದ್ದಾರೆ ಅವರು, ಆಯಿತಾ. ನನಗೆ ಸ್ವಲ್ಪ ಬ್ಲ್ಯಾಕ್ಸ್ ಆಗಿದೆ, ಉಡುಪಿಯಲ್ಲಿ ಹಿಡ್ದಿದ್ದಾರೆ ಅಂತ ಹೇಳಿದರೆ ಇದು ಏನೋ ವಿಷಯ ಇರಬೇಕು ಅಂತ ಬಂದು ನಾನು ಏನು ಮಾಡ್ತೇನೆ, ಅವರನ್ನು ಕರ್ಕೊಂಡು ಬರ್ತೇನೆ. ಅವರನ್ನು ಕರ್ಕೊಂಡು ಬಿಟ್ಟು ಇವ ಸಿಗ್ತಾನೆ, ಇವರ ಅಂಗಡಿಯಲ್ಲಿ ಇರ್ತಾನೆ, ಇವರನ್ನು ಕರೆದು ಓಟೋದಲ್ಲಿ ಮಾಡ್ತಾನೆ. ನಾನು ಕೇಳ್ತೇನೆ, ನಿಂಗೆ ಯಾರ ಹತ್ರ ಅದು ಯತೀಶ್ ಅವ್ರದ್ದು ಯಾರಾದರೂ ಬಂದು ಏನಾದರೂ ಇಲ್ಲಿ ತಗೊಂಡೋಗಿದ್ದಾರ ಅಂತ. ಅವ ಹೇಳ್ತಾನೆ, ಹೀಗೆ ಯತೀಶ್ ಅವ್ರದ್ದು ಅವ್ರಿಗೆ ಮೊಹಮ್ಮದ್ ಅಂತೇಳಿ ಒಂದು ಸ್ವೀಟದ್ದು ಒಂದು ಬಾಕ್ಸ್ ಇಟ್ಟಿದ್ರು, ಅಲ್ಲಿ ಮೊಹಮ್ಮದ್ ಹೆಸರು ಬರ್ತಿದ್ದು, ಮೊಹಮ್ಮದ್ ಬಂದು ಕೊಂಡೋಗಿದ್ದಾನೆ. ನಂಗೆ ಗೊತ್ತಾಯ್ತು ಆಗ, ಇದದು ಕೇಸು, ಈ ರಿವಾಲ್ವರ್ದು ಕೇಸು ಇವರು ಯತೀಶ್ ಇವನ ಕೊಟ್ಟಿದ್ದಾರೆ, ಆಯಿತು ಇವನಿಂದು ಕೆಲಸ ಆಯಿತು ಈಗ ಅಂತ ಎನಿಸಿ ನಾನು ಹೇಳಿದೆ, ಅವನಿಗೆ ಹೇಳಿದೆ, ನೀನು ಹೇಳು ಸ್ಟೇಷನಲ್ಲಿ ಹೇಳಿದರೆ ಹೇಳು, ಅದು ಅಣ್ಣವೇ ಹೇಳಿದ್ದು ಬಾಕ್ಸ್ ಅವ್ರದ್ದು ಇಂಟ್ರಿಗೇಟ್ ಎಲ್ಲ ಬಂದಾದರೆ ಅವರ ಸಾಮಾನೆಲ್ಲ ಇಡ್ಲಿಕ್ಕೆ ಅಣ್ಣ ಹೇಳಿದ್ದು. ಹಾಗೆ ಅಣ್ಣ ಹೇಳಿದ್ದಕ್ಕೆ ಅಲ್ಲಿ ಇಟ್ಟಿದ್ರು, ಪಿ ಕೆ ಮೊಹಮ್ಮದ್ ಅಂತ ತಗೊಂಡೋಗಿದ್ರು. ಆ ಬಾಕ್ಸಲ್ಲಿ ಎಂತ ಇತ್ತು ನಂಗೆ ಗೊತ್ತಿಲ್ಲ, ಸ್ವೀಟ್ದು ಬಾಕ್ಸ್ ಥರ ಇತ್ತು ಅಂತ ಹೇಳಿದೆ ನಾನು. ಹಾಗೆ ಸ್ಟೇಷನ್ಗೆ ಹೋಗ್ತೇನೆ, ಸ್ಟೇಷನ್ಗೆ ಹೋಗಿ ಜಾಯಿನ್ ಸೆಟ್ರ್ ಕರೀತಾರೆ, ಕೇಳ್ತಾರೆ, ಕೇಳಿ ಅವ್ರು ಹೇಳ್ತಾರೆ ಬಿಡೋದು. ಆಗ ಅವ್ರು ಹೇಳ್ತಾರೆ, ಬಾಂಬು ಕಟ್ಟಿ ಇಡ್ತಾರೆ, ಬಿಡು ಹೊಡೆದು ಸಾಯಿರಿ ಅಂತ ಇಡ್ತಾರೆ. ಹಾಗೆಲ್ಲ ಬೈತಾರೆ ನಿಂಗೆ ಯಾಕೆ ಹಾಗೆಲ್ಲ ಬೈತಾರೆ. ಬಂದು ಸ್ವಲ್ಪ ಹೊತ್ತು ನಿಲ್ಲು, ಈಗ ನಿಲ್ಲು, ಸ್ವಲ್ಪ ನಿಲ್ಲು, ಉಡುಪಿ ಪೊಲೀಸ್ ಉಡುಪಿಯವರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಹೊರಗಡೆ ಹಾಗೆ ಸ್ಟೇಷನ್ ಹತ್ರ ಎಂಟ್ರೆನ್ಸಲ್ಲಿ ನಿಂತಿರ್ತೇವೆ, ಬಂದರ್ ಸ್ಟೇಷನಲ್ಲಿ. ಅಲ್ಲಿ ಗ್ರೌಂಡ್ ಇದೆಲ್ಲ, ಗ್ರೌಂಡ್ ಇದೆ. ಜೀಪ್ ಉಡುಪಿಯಿಂದ ಬಂತು, ಜೀಪು ಅಶೋಕಣ್ಣಲ್ಲಿದ್ದಾರೆ, ಹೊರಗಿದ್ದಾರೆ. ಉಡುಪಿಯಿಂದ ಪೊಲೀಸ್ ಬಂತು, ಇನ್ಸ್ಪೆಕ್ಟರ್ ಎಲ್ಲ ಬಂದರು, ಜೀಪ್ ಹಿಡ್ಕೊಂಡು ಬಂದರು. ನೋಡೋಕೆ ಮೊದಲು ಇಳಿಸ್ತಾರೆ. ಮೊಹಮ್ಮದ್ನ ಇಳಿಸ್ತಾನ ಅಶೋಕನ ಹೋಗಿ ದಡಬಡ ಹೊಡಿತಾರೆ ಅವರಿಗೆ, ಅಲ್ಲೇ ಗ್ರೌಂಡಲ್ಲಿ ಅವ್ರಿಗೆ ಪಿಕ್ ಮಾಡಿ ದಡಬಾಡ ಅಂತ ಬಿಡ್ತಾರೆ. ಇಳಿಸಿದ ತಕ್ಷಣ ಅವ್ರಿಗೆ ದಡಬಾಡ ಅಂತ ಬಿಡ್ತಾ ಇದ್ರು, ಅವ್ರ ಕೈಯಲ್ಲಿ ಬಿಡ್ತಾರೆ ಅವರಿಗೆ. ಬಿಟ್ಟು ಬಂದು ಚಪ್ಪೆ ಮುಖ ಹಾಕಿ ಬಂದ ನನ್ನನ್ನು ಹೀಗೆ ನೋಡಿ, ಎಂಟ್ರೆನ್ಸಲ್ಲಿ ಇದ್ದೇನೆ, ನನ್ನನ್ನು ಹೀಗೆ ನೋಡಿದ, ನಾನು ಕಣ್ಣಲ್ಲಿ ಸಿಗ್ನಲ್ ಮಾಡಿದೆ ಇಂಚಿನ ಅಂತ. ನಿಮಗೆ ಮಾಡ್ತಾನೆ, ಅದು ಕಣ್ಣಲ್ಲೇ ಕೇಳು, ನಾನು ಇಂಥ ವಿಷಯ ಮಾರ ಅಂತ. ಈಗ ಕಣ್ಣಲ್ಲೇ ಕೇಳುದಲ್ಲ ನಾವು, ಈ ಬಾಯಲ್ಲಿ ಅವ್ರು ಪೊಲೀಸರಲ್ಲಿ ಆಚೆ ಹೀಗೆ ಕೇಳ್ತೇವೆ, ಹೀಗೆ ಮಾಡ್ತಾನೆ. ಮಾಡಿ ಅವನನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ, ಬಂದರ್ ಸ್ಟೇಷನ್ ಮೇಲೆ, ಸ್ಕ್ವಾಡ್ ಇದ್ದೆಲ್ಲ ಮೇಲೆ, ಕೆಳಗಡೆ ಇರೋದು ಮೇಲೆ ಕರ್ಕೊಂಡು ಹೋಗ್ತಾರೆ. ಮೇಲೆ ಕರ್ಕೊಂಡೋಗಿ ದಾಡಬಾಡ ಸೌಂಡ್ ಕೇಳ್ತದೆ, ಗೊಬ್ಬೆ ಕೇಳ್ತದೆ. ನಾವು ಇಲ್ಲಿ ಇವೊಂದು ಮುಖ ಚಿಕ್ಕದಾಗ್ತಾ ಇದೆ, ತಮ್ಮ ನಾವು ಗೊತ್ತಿಲ್ಲ ಪಾಪ, ಯಾವುದು ಕೇಸ್ ಇಲ್ಲ, ಒಂದು ಕಿಶನ್ ಕಂಪ್ಲೇಂಟ್ ಯಾವ್ದು ಗೊತ್ತಿಲ್ಲ, ಯಾವುದು ನಾವೆಲ್ಲ ಎಂಟರ್ ಮಾಡಲಿಲ್ಲ, ಅವರನ್ನೆಲ್ಲ ಎಂಟರ್ ಮಾಡೋದಿಲ್ಲ. ಏನೋ ನಾವು ಒಂದು ದಾರಿ ತಪ್ಪಿ ಈ ದಾರಿಗೆ ಬಂದಿದ್ದೇವೆ, ಇನ್ನು ಅವರನ್ನೆಲ್ಲ ಯಾಕೆ ಅಂತ ಬಂದು ಪೊಲೀಸ್ನ ಅಲ್ಲಿ ಮೇಲೆ ಇವರನ್ನು ಮೇಲೆ ಕರೀತಾರೆ. ಜೈನ್ ಸೆಟ್ರೆಲ್ಲ ಮೇಲೆ ಹೋಗಿದ್ದಾರೆ. ಯಾರೋ ಒಂದು ಪೊಲೀಸ್ ಬಂದು ಇವನನ್ನು ಕರೀತಾನೆ, ನನ್ನ ತಮ್ಮನನ್ನು ಮೇಲೆ ಹೋಗ್ತಾನೆ. ಮೇಲೆ ಹೋಗಿ ಸ್ವಲ್ಪ ಹೊತ್ತು ಟಪಕ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ನಾನು ಕೇಳ್ತೇನೆ ಎಂತ ಅಂತ. ಇವ ಹೇಳ್ತಾನೆ, ಆ ಪೊಲೀಸ್ನವರಿಗೆ ಹೇಳಿದ್ರು, ಅವನನ್ನು ಯಾರು ಕರೀಲಿಕ್ಕೆ ಹೇಳಿದರು, ಯಾರೇ ಲೆಪ್ಪೆರವಣ್ಣೆ ಅಂತ ಯಾರು ಪೊಲೀಸ್ನವ್ರದ್ದು ಕೇಳ್ತಾರೆ, ನೀನು ಯಾಕೆ ಕರೆದದ್ದು ಅವರನ್ನಂತ. ಒಬ್ಬ ಪೊಲೀಸ್ನವರು ನನ್ನ ತಮ್ಮನನ್ನು ಕರೀತಾರೆ ಅಂತ, ಮೇಲೆ ಸ್ಕ್ವಾಡ್ ಆಫೀಸ್ ಮೇಲೆ ಇದೆ, ಮೇಲೆ ಕರೀತಾರೆ. ಮೇಲೆ ಹೋಗ್ತಾನೆ, ಹೋಗಿ ಅಷ್ಟೇ ಸ್ಪೀಡ್ ವಾಪಸ್ ಬರ್ತಾನೆ. ಆಗ ನಾನು ತಮ್ಮನ ಹತ್ರ ಹೇಳ್ತೇನೆ, ಏನಾಯಿತು ಅಂತ. ಆಗ ತಮ್ಮ ಹೇಳ್ತಾನೆ, ಅವರು ಪೊಲೀಸ್ ಅವರಿಗೆ ಬೈದರು, ನಿನ್ನನ್ನು ಯಾರು ಕರೀಲಿಕ್ಕೆ ಹೇಳಿದ್ರು, ಅವನನ್ನು ಯಾರು ಕರೀಲಿಕ್ಕೆ ಹೇಳಿದ್ದು ಅಂತ ಹೋಗಿ ನೀನು ಕೆಳಗೆ ನಿಲ್ಲು ಅಂತ ಹೇಳಿದ್ರು ಅಂತ ಹೇಳಿದ. ಕೆಳಗೆ ಬರ್ತಾನೆ. ಕೆಳಗೆ ಬಂದು ಸ್ವಲ್ಪ ಹೊತ್ತು ಜೈನ್ ಸೆಟ್ರ್ ಬರ್ತಾರೆ, ಕೆಳಗಡೆ ಕೇಳ್ತಾರೆ ಹೀಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹೀಗೆ ಸ್ವೀಟದು ಬಾಸ್ ಹೀಗೆ ಅಣ್ಣ ಹೇಳಿದ್ದು, ಹೀಗೆ ಇಡ್ಲಿಕ್ಕೆ ಹೇಳಿದರು, ಹಾಗೆ ಹೇಳ್ತಾನೆ. ಏನು ತಲೆ ಸರಿ ಇಲ್ವಾ, ನನಗೆ ಬೈತಾರೆ, ನಿಂಗೆ ಇದೇ ಆಯಿತು ನಿನ್ನ ಜೀವನದಲ್ಲಿ, ನಿಂಗೆ ಇದೇ ಆಯಿತು, ಏನು ಮನೆ ಹಾಳು ಮಾಡುವ ಕೆಲಸ ನಿಂದು, ನಿನ್ನ ತಂದೆ ಪಾಪ ಅಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಅಲ್ಲಿ ಇಸಿರಾಗ್ತಾರೆ, ನಿನಗೆ ಇದು ಹಾಗೆಲ್ಲ ಬೈತಾರೆ. ನಾನು ಹೇಳಿದೆ, ಅಣ್ಣ ಕೇಸು ಹಾಕೋದು ನನಗೆ ಹಾಕಿ ಅಂತ ಕೈ ಮುಗಿತೇನೆ ಅವರಿಗೆ, ನನಗೆ ಹಾಕಿ ಕೇಸು ಹಾಕಿ, ನನ್ನ ತಮ್ಮನಿಗೆಲ್ಲ ಬೇಡ, ತಪ್ಪೇ ಆಗಿದೆ ನನ್ನಿಂದ ಅದಾಗಿ. ಅದೇಗೆ ಆಗ್ತದ, ನೀನು ಒಳಗಿದ್ದೀಯಲ್ಲ, ಆಗ ಜೈಲಲ್ಲಿ ಇದೆಯಲ್ಲ, ಅದೇಗೆ ಆಗ್ತದೆ ನಿಂಗೆ ಆಗಲಿಕ್ಕೆ, ಹಾಗೆಲ್ಲ ಹೇಳ್ತಾರೆ. ಹಾಗೆಲ್ಲ 2-3 ದಿವಸ ಬೆಳಿಗ್ಗೆ ಬರಬೇಕವ ತಮ್ಮ, ಏನೋ ಪುಣ್ಯಕ್ಕೆ ಅಷ್ಟು ಮಾಡಿದ್ದಾರೆ, ಬೆಳಿಗ್ಗೆ ಬರಬೇಕು. ನಾನು ಬೆಳಿಗ್ಗೆ ಕರ್ಕೊಂಡು ಬರೋದು ಅವನನ್ನು ಸ್ಟೇಷನಿಗೆ ಕರ್ಕೊಂಡು ಬಂದು ನನಗೆ ಹೇಳೋದು, ನೀನು ಯಾಕೆ ಬರೋದು, ನೀನು ಹೋಗು, ನಿನಗೆ ರಿಸ್ಕ್ ಇದೆಯಲ್ಲ, ನೀನು ಯಾಕೆ ಬರೋದು, ನಿನಗೆ ಇಷ್ಟು ದುಶ್ಮನೆಲ್ಲ, ಇಲ್ಲಿ ಏನಾದರೂ ಆದರೆ ಹಾಗೆ ಅಂತೇಳಿ ನೀನು ಹೋಗು, ನಾವು ಕಳಿಸ್ತೇವೆ ಅಂತ ಹೇಳೋದು. ಈ ಮನೇಲಿ ಇರ್ಲಿಕ್ಕೆ ಆಗ್ತದಾ, ಇಲ್ಲದ್ರೆ ಅಮ್ಮವೇ ಬರ್ತಾರೆ ಸ್ಟೇಷನ್ ಹತ್ರ ಬರ್ತಾರೆ. ಅವರು ಜೈಲಿಗೆ ಸಹ ಬರ್ತಿದ್ರು, ಕೋರ್ಟಿಗೆ ಸಹ ಬರ್ತಾಯಿದ್ರು. ಅಮ್ಮಂದಿರಿಗೆ ಮತ್ತು ಭಯ ಇರಲ್ಲ ಅವರಿಗೆ. ಮಕ್ಕಳು ಜೈಲಲ್ಲಿದ್ದರೆ ಜೈಲಿಗೆ ಸಹ ಬರ್ತಾರೆ, ಸ್ಟೇಷನ್ಗೆ ಇರಿಸೋರು, ಅವರಿಗೆಲ್ಲ ಭಯ ಇರಲ್ಲ. ಅವರು ಸೀದಾ ಬರ್ತಾರೆ, ಸ್ಟೇಷನ್ಗೆ ಹತ್ರ ಬರ್ತಾರೆ. ನಾನು ಎಲ್ಲ ಅರೆಸ್ಟ್ ಹೋಗೋ ಸ್ಟೇಷನ್ ಹತ್ರ ಬರ್ತಾಯಿದ್ರು, ಅವರು ಸ್ಟೇಷನ್ಗೆ ಬರ್ತಾಯಿದ್ರು. ಬಂದು ಹೊರಗೆ ನಿಲ್ಲೋದು, ಚಪ್ಪ ಮುಖ ಹಾಕಿ ನಿಲ್ಲೋದು, ಆಯಿತಾ, ಮತ್ತು ಅವರನ್ನು ಕಳಿಸ್ಬೇಕಾಗಿ. ಅದಕ್ಕೆ ನಾನು ಹೇಳಿದೆ, ನೀನು ಯಾಕೆ ಬರೋದು ಕೇಳಿದೆ. ಯಾನ್ ಬತ್ತಿಜಿನ ನಮ್ಮ ಆರೇ ಬರ್ಪೇರು, ಯಾರು ಇಲ್ಲಡಿ ಕಿರಿಕಿರಿ ಅಲ್ಪೇರು, ಆರೇ ಬರ್ಪೇರು ಪುನಃ ಬೈದು. ಮತ್ತೆ ನಂಗೆ ಗೊತ್ತಾಗೋದು, ನಾನು ನಿಂತ್ಕೊಂಡು ಮಧ್ಯಾಹ್ನ ಇವನನ್ನು ಊಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ, ಇವನನ್ನು ಸ್ಟೇಷನಲ್ಲಿ ಬಿಡೋದು. ನನಗೆ ಗೊತ್ತಿಲ್ಲಲ್ಲ, ಏನು ಸ್ಟೇಷನ್ ಎಲ್ಲ ಹೊಸತ್ತಲ್ಲ, ನಾವೆಲ್ಲ ನೋಡಿಬಿಟ್ಟಿದ್ದೇವೆ.
ನಮಗೆಲ್ಲ ಅನುಭವ ಇದೆ, ನಮಗೆ ಅಲ್ಲಿ ಡಿಗ್ರಿ ಆಗಿದ್ದೆಲ್ಲ ಆಗಿದೆ, ಅದರಲ್ಲಿ ಸ್ಪೆಷಲ್ ಕ್ಲಾಸ್ ಆಗಿದೆ, ಗೊತ್ತಾಯ್ತಾ. ಇವಾಗ ಅವನಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಅವನನ್ನು ಕರ್ಕೊಂಡು ಬರೋದು. ನಾನು ದೂರದಲ್ಲಿ ಅಂಗಡಿ ಹೊರಗೆ, ಸ್ಟೇಷನ್ ಹೊರಗಡೆ ಒಂದು ಅಂಗಡಿ ಇದೆ, ಒಂದು ಶಾಪ್ ಇದೆ, ಶಾಪಲ್ಲಿ ನಿಲ್ಲೋದು, ಅವನಿಗೆ ಸಿಗ್ನಲ್ ಮಾಡೋದು, ಇದ್ದೇನೆ ನಾನು, ಧೈರ್ಯಕ್ಕೆ ಹೆದರಬೇಡ ಅಂತ. ಪುನಃ ಮಧ್ಯಾಹ್ನ ಆಗುವಾಗ ಹೋಗುದು, ನಾನು ಮಧ್ಯಾಹ್ನ ಆಗುವಾಗ ಹೋಗೋದು. ಇವರು ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಬಿಡಿ ಕಳಿಸೋದಿಲ್ಲ, ಅವ್ರು ಬರಬೇಕು, ಹೇಳ್ಬೇಕು, ಆ ಊಟಕ್ಕೆ ಕಳಿಸ್ಬಿಡಿ ಅಂತ ಹೇಳ್ಬೇಕು. ಅವರು ಹೇಳಿದರೆ ಕಳಿಸೋದು, ಅವ್ರ ಹತ್ರ ಹೋಗೋದು, ಅವ್ರ ಎದುರುಗಡೆಗೆ ನಿಲ್ಲೋದು. ಯಾರು ಬೈಯೋದು, ನೀನು ಯಾಕೆ ಬಂದದ್ದು, ನಾನು ಕಳಿಸ್ತೇನೆ, ನೀನು ಯಾಕೆ ಬಂದದ್ದು, ಹಾಗೆ ಹೇಳೋದು. ಅದಿಲ್ಲ, ಅಮ್ಮ ಇಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಅಮ್ಮ ಅಳ್ತಾ ಇರ್ತಾರೆ, ಹೋಗಿ ಊಟ ಮಾಡಿ ಮಧ್ಯಾಹ್ನ ಬರಬೇಕವ ಅಂತ. ಹಾಗೆ 3 ದಿವಸ. ಮತ್ತು ನಾನು ಹೇಳಿದೆ ಅಣ್ಣ ಒಂದು ಹೀಗೆ ಅಂತ. ಮತ್ತು ಅವರು ಹೇಳ್ತಾರೆ, ಅವ್ರು ಅಶೋಕನ ಹೇಳ್ಬೇಕಲ್ಲ, ಅವ್ರು ಹೇಳ್ಬೇಕಲ್ಲ, ನಾನು ಹೇಳಿದ್ರೆ ಆಗ್ತದೆ, ಅವ್ರು ಸಹ ಹೇಳ್ಬೇಕಂತ ಹೇಳ್ತಾರೆ. ಮತ್ತೇನು ಅವರವರು ಮಾತಾಡಿ 3 ದಿವಸ ನಂತರ, 3 ದಿವಸ ಇದೆ, ಬೆಳಿಗ್ಗೆ ಬರಬೇಕು, ಮಧ್ಯಾಹ್ನ ಊಟಕ್ಕೆ ಕರ್ಕೊಂಡು ವಾಪಸ್ ತರಬೇಕು, ರಾತ್ರಿ ತನಕ 3 ದಿನ ಟಾರ್ಚರ್ ಅವನಿಗೆ. ಮತ್ತು 3 ದಿನ ನಂತರ ಸಾರಿ ಬೈತಾರೆ, ನಿಮ್ಗೆ ಯಾಕೆ ಇದೆಲ್ಲ, ಯಾಕೆ ನಿಮ್ಗೆ ಯಾರಿಗೆ ಉಪಕಾರ ಮಾಡೋದು, ಯಾಕೆ ಅಲ್ಲಿ ಅಂಗಡಿ ಇದೆ ಅಂತೇಳಿ, ಇಲ್ಲ ಬಾಂಬ್ಗೆ ಇವೆಲ್ಲ ಹೊಡೆದು ಕಟ್ಟಿ ಕೊಡ್ತಾರೆ, ಇಟ್ಕೊಂಡು ಏನು ತಂದೆ ಮಕ್ಕಳನ್ನೆಲ್ಲ ಜೈಲಲ್ಲಿ ಕೂರಿಸ್ತೀರ ನೀವು, ಹಾಗೆಲ್ಲ ಬೈತಾರೆ. ನನಗೆ ಸಹ ಬೈತಾರೆ ಸ್ವಲ್ಪ. ಇನ್ನು ಅವನು ನಮ್ಮ ಅಂಗಡಿದ ಹತ್ತಿರ ಎಲ್ಲಿ ಫೋನ್ ಇದೆ ಅಂತ ಕೇಳ್ತಾರೆ. ಆಗ ಲ್ಯಾಂಡ್ಲೈನ್ ಫೋನ್ ಅಲ್ಲ, ಈ ಮೊಬೈಲ್ ಇಲ್ಲ. ಆಗ ಹತ್ತಿರದ ನಮ್ಮ ಪಕ್ಕದ ಓನರ್, ನಮ್ಮ ಬಿಲ್ಡಿಂಗ್ದು ಓನರ್ ಇದ್ದು ಮನೆಯದ್ದು ಲ್ಯಾಂಡ್ಲೈನ್ ಫೋನ್ ಇತ್ತು, ಅದು ತಗೊಳ್ತಾರೆ. ಯಾವಾಗ ಫೋನ್ ಮಾಡಿದರೆ ಕರೆದ್ರೆ ಬರಬೇಕು ನೀನು, ಇಂಥದ್ದಕ್ಕೆಲ್ಲ ಹೋಗಬಾರ್ದು ಅಂತ ಹೇಳಿ ವಾರ್ನಿಂಗ್ ಮಾಡಿ 3 ದಿವಸ ನಿಂದ ಮಾಡ್ತಾರೆ. ಅದೊಂದು ಜಯಂತ್ ಶೆಟ್ಟರನ್ನು ಈಗ ಸಹ ನಾನೊಂದು, ಈಗ ಸಹ ಅವ್ರು ಎಲ್ಲಿ ಫಂಕ್ಷನಲ್ಲಿ ಸಿಕ್ಕಿದ್ರೆ ಅವ್ರು ಈಗ ಸಹ ನಾನು ಕಾಲಿಗೆ ಬಿಡ್ತೇನೆ ಅವ್ರದ್ದು ಆ ಉಪಕಾರವನ್ನು ನಾನು ಮರೀಲಿಕ್ಕೆಲ್ಲ ಅವರನ್ನು. ನಾನು ಹೇಳಿದಲ್ಲ, ಲಿವರ್ ಹಿಡಿದುಕೊಂಡು ಅಲ್ಲಿ ಒಂದು ಪಡುಬಿದ್ರೆಯಲ್ಲಿ ಒಂದು ಬಸ್ಸಲ್ಲಿ ಹೋಗುವ ಒಂದು ಲೋಬ್ರಿ ಆಗಿದೆ ಅಂತ ಹೇಳಿದಲ್ಲ, ಒಂದು ಎಷ್ಟೋ ಒಂದು ಹಣದ್ದು ದೊಡ್ಡ ಒಂದು ಮೊತ್ತವನ್ನು ಲೋಬ್ರಿ ಆಗಿದೆ. ಲೋಬ್ರಿ ಕೇಸ್ ಮಾಡುವವರಿಗೆ ರಿವಾಲ್ವರ್ ಕೊಟ್ಟಿದ್ದಾರೆ, ಅವರನ್ನೆಲ್ಲ ಇರ್ತಿದ್ದಾರೆ. ಅವರೆಲ್ಲ ಇರುವಾಗ ರಿವಾಲ್ವರ್ ಪಿಮ್ಮದು ಕೊಟ್ಟದಂತ ಹೇಳಿದಾನೆ. ಅವ ಯತೀಶ್ ನನ್ನ ತಮ್ಮನ ಹತ್ರ ಕೊಟ್ಟಿದ್ದಾನೆ, ಬಾಕ್ಸ್ ಅಲ್ಲಿ ನನ್ನ ತಮ್ಮನ ಹತ್ರ ಕೊಟ್ಟಿದ್ದಾನೆ, ಪಿಮ್ಮದ್ ಅಂತ ಬರ್ತಾನೆ, ಈ ಬಾಕ್ಸ್ ಅನ್ನು ಕೊಟ್ಟು ಬಿಡು ಅಂತ. ಹೌದು, ಇದೆ ಅಲ್ಲ, ಟೀಮ್ ಅಲ್ಲ, ಟೀಮು ಸಂಘಟನೆ, ಟೀಮು ಕಂಪನಿ ಅಲ್ಲ, ಕಂಪನಿಯಲ್ಲಿ ಇರ್ಬೋದು, ಅವ್ರಿಗೆ ಇರ್ಬೋದು. ಅದರಲ್ಲಿ ಸುಮ್ಮನೆ ಯಾಕೆ ಕೊಡ್ತಾರೆ, ಅವರ ಹತ್ರ ಇಲ್ಲದಿದ್ರೆ ಯಾಕೆ ಕೊಡ್ತಾರೆ, ಅವರು ಇರ್ಬೋದು, ಅವರ ಪ್ಲಾನ್ ಮಾಸ್ಟರ್ ಆಗಿರ್ಬೋದು ಅದರಲ್ಲಿ. ಮತ್ತೆ ಜೈಲಲ್ಲಿ ಕೊಟ್ಟು ಒಳಗೆ ಹೋದ ಮೇಲೆ ಒಂದ್ಸಾರಿ ಎಂಟರ್ ಆದ ಮೇಲೆ ಮತ್ತೆ ಎಂತ ಮಾಡ್ತಾರೆ, ಮತ್ತೆ ನಿಮಗೆ ಬೇರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ಯಾರಾದ್ರೂ ಅನ್ನದಾನ ಮಾಡ್ಲಿಕ್ಕೆ ಇಲ್ಲ ಅಲ್ಲ, ಇಂಥದ್ದೇ ಮಾಡ್ಬೇಕಲ್ಲ. ಖರ್ಚಿಗೆ ಕೊಡೋರು ಬೇಕಲ್ಲ, ಕೇಸ್ ಇದೆ, ಖರ್ಚಿಗೆ ಕೊಡೋರು ಬೇಕು, ಮತ್ತು ಒಳ್ಳೆಗೆ ಎಲ್ಲ ಏನಾದ್ರು ಮಾಡ್ಬೇಕಲ್ಲ. ಸುಮ್ಮನೆ ಇರ್ತಾರ ಆ ಟೈಮಲ್ಲಿ ಅವ್ರು? ಸುಮ್ಮನೆ ಆಗ ಸುಮ್ಮನೆ ಇರ್ಲಿಕ್ಕೆ ಹೇಗಾಗೋದು? ಇಷ್ಟೊಂದು ಕೇಸ್ ಇದೆ, ಏನಾಗ್ತದಂತ ಗೊತ್ತಿಲ್ಲ. 2-3 ವರ್ಷ ಜೈಲಲ್ಲಿ ಇದ್ದಾರೆ, ದುಡ್ಡು ಬೇಕು. ಇವರು ಸ್ವಲ್ಪ ಇವರಿಗೆ ಬರ್ತಾ ಇತ್ತು, ಆ ಜಗಣ್ಣಂತರೂ ಹಣ ಬರ್ತಾ ಇತ್ತು. ಹಣ ಬರ್ದಾದ್ರೆ ಎಲ್ಲಿ ಸಾಕಾಗ್ತದೆ? ಎಷ್ಟು ಕೊಡ್ತಾರೆ ಅವರು? ಎಲ್ಲಿ ಸಾಕಾಗ್ತದೆ? ಕೇಸದೆಲ್ಲ ಅವ್ರು ನೋಡ್ತಾ ಇದ್ರು, ಹೌದಲ್ಲ. ಹುಡುಗರು ಸಾಕ್ಬೇಕು. ಮತ್ತೆ ಯಾರನ್ನು ಹೊಡೆದಂದ್ರೆ ದೊಡ್ಡ ಅಮರಾಳು ಅಂತ ದೊಡ್ಡ ಹೆಸರು. ಅಮರ್ ಸತ್ತ ಮೇಲೆ ಗೊತ್ತಾದದ್ದು ಅಮರಾಳು ಒಂದು ಫ್ರೆಂಡ್ಶಿಪ್ ಆಗಿತ್ತು. ಅಮರಾಳು ಫ್ರೆಂಡ್ಗಳು ಎಷ್ಟು ಡೇಂಜರ್ ಇದ್ರು, ಪ್ರಾಣಕ್ಕೆ ಪ್ರಾಣ ಕೊಡೋ ಆಗ ಗೊತ್ತಾದದ್ದು. ಅಮರ ಎಂಥವರನ್ನು ಬೆಳೆಸಿದ ಅನ್ನೋದು ಗೊತ್ತದೆ ಅಮರ ಸತ್ತ ಮೇಲೆ. ಫ್ರೆಂಡ್ಸ್ದವ್ರು ಹೆದರಿಕೆ ಅಂದ್ರೆ ಜಯಂತರ ಏನು ಹೊಡಿಲಿಲ್ವಾ? ಅಲ್ಲ, ಪ್ಲಾನ್ ಮಾಡಿ ಹೊಡೆದಿದ್ದಾರಲ್ಲ, ಗ್ಯಾಂಕಿಂಗ್ ಹೋಗಿ ಹೊಡೆದ, ಪ್ಲಾನ್ ಮಾಡಿ ಹೊಡಿಲಿಲ್ವ ಅವ್ರು? ಎಂತೆಂಥ ಟಾಪ್ಗಳಿಗೆ ಹೊಡಿಲಿಲ್ವಾ? ಮುತ್ತಾಪ್ರಾಯ್ ಟಾಪ್ ಇಲ್ವಾ? ಮುತ್ತಾಪ್ರಾಯ್ ಅವರು ಇದ್ದಲ್ಲ, ಕೋರ್ಟಿಗೆ ತರುವಾಗ್ಲೇ ಹೊಡಿಲಿಲ್ವಾ? ಪೊಲೀಸ್ನವರ ಎದುರುಗಡೆ ಹೊಡಿಲಿಲ್ವಾ? ಜಯಂತರಿಗೆ ಹೊಡಿಲಿಲ್ವಾ? ಮತ್ತೆ ಯತೀಶನ್ ಆಗಿ ಬಿಡ್ತಾರೆ. ಯತೀಶ ರಿಲೀಸ್ ಆಗುವಾಗ ನಾವೆದ್ದದ್ದು ಯಾರು ಇರಲಿಲ್ಲ. ಯತೀಶ್ ರಿಲೀಸ್ ಆಗುವಾಗ ಅವರಿಗೆ ಜೈಲಿಗೆ ಆಗ ನಾವೇ ಹೋಗಿ, ಆಗ ನಾನೇ ಅಟೆಂಡ್ ಮಾಡಿ, ನಾವು ಹೊರಗೆ ಬಂದು ರಘುಗ ಮನೆಗೆ ಬಂದು ರಘುದ್ದು ಅಮ್ಮಂದು ಕಾಲು ಹಿಡಿದು, ಆಗ ಯತೀಶ್ ಹೇಳಿದ್ರು ರಘುನ ಮನೆಗೆ ಹೋಗ್ಬೇಕು, ರಘುನ ಅಮ್ಮದೊಂದು ಕಾಲು ಹಿಡಿಬೇಕು ನಂಗೆ ಅಂತ. ಮತ್ತು ರಘುನ ಮನೆಗೆ ಹೋಗಿ ರಘುದ ಅಮ್ಮಂದು ಕಾಲು ಹಿಡಿದು ಫಸ್ಟ್ ನಾವು ಬ್ಯಾಂಗ್ಳೂರ್ ಹೋದದ್ದೇ ಯತೀಶ್ ಮತ್ತು ರಿಲೀಸ್ ಆಗಿ. ಆಗ ಯತೀಶ ಅಂತ ಗೊತ್ತಿದೆ ಅಲ್ಲದೆ ಯತೀಶದ್ದು ಗುರ್ತ ಯಾರಿಗಿಲ್ಲ. ಅಮರ ಕೇಸಲ್ಲಿ ಇದ್ದಾನೆ ಯತೀಶ ಅಂತೇಳಿ, ಯಾರ ಕಿನ್ನನ್ ನನಗೆ ಇವರಿಗೆಲ್ಲ ಯತೀಶ ಅಂತ ಹೆಸರು ಗೊತ್ತಿದೆ, ಯತೀಶದ್ದು ಮುಖ ಪರಿಚಯ ಇಲ್ಲ. ಆಗ ನಾವೇ ಸೆಕ್ಯೂರಿಟಿ ಕೊಟ್ಟದ್ದು ಅವರಿಗೆ, ನಾವೇ ಹೋಗುದು, ನಾವೇ ಜೈಲ್ ರಿಲೀಸ್ ಆಗುವಾಗ ನಾವೇ ಇದ್ದದ್ದು ಒಟ್ಟಿಗೆ. ಬರ್ಕೆ ಗ್ಯಾಂಗ್ ಆಗ ಅಮರ ಟೀಮ್ ಅವರು, ಆಗ ಅಮರದು ಕಡೆ ಎಕ್ಕೂರು ಬರ್ಕೆ ಗ್ಯಾಂಗ್ ಒಟ್ಟಿಗಿದ್ದದ್ದು ಅವರು, ಒಂದು ಟೀಮ್. ಆಗ ಯತೀಶಿಗೆ ಅವರು ಬರ್ಕೆ ಗ್ಯಾಂಗ್ ಸಪೋರ್ಟ್ ಇಲ್ಲ. ಆಗ ಬರ್ಕೆ ಗ್ಯಾಂಗ್ ಎಲ್ಲಿತ್ತು? ಯಾರಾದ್ರೂ ಶೀಕರ್ ಅಲ್ಲಿ ಕಾಪು ಶೀಕರ್ ಅಂತ ಇದ್ದಾರೆ, ಒಂದ್ಸರಿ ಹೋಗಿ ಎಂಟ್ರಿ ಮಾಡಿ ಅವರನ್ನು ಕೇಳಿ. ಬರ್ಕೆ ಗ್ಯಾಂಗ್ ಇತ್ತಾಗ, ಆಗ ಪ್ರಮೋದ್ ಇದ್ರ ಬರ್ಕೆ ಗ್ಯಾಂಗ್ ಇತ್ತ ಕೇಳಿ ಅವರಿಗೆ. ಮುರಳಿ ಅಂತ ಒಬ್ರು ಇದ್ದಾರೆ, ಮುರಳಿ ಅಂತ ಪಾಪ ಈಗ ಸಹ ಒಳ್ಳೆ ಈಚೆಗೆ ಒಂದ್ಸರಿ ಫೋನ್ ಮಾಡಿದ್ರು ಅವರು. ಎಲ್ಲ 3 ಜನ ಒಟ್ಟಿಗಿದ್ದದ್ದು ಅವರು. ಯತೀಶ್ ಅಲ್ಲಿ ಫೈರಿಂಗ್ ಆಗಿ ಬಿದ್ದಾಗ ಯತೀಶನ್ ಇಟ್ಕೊಂಡು ಹೋದದ್ದೇ ಶಿಖರ್ ಮತ್ತು ಮುರಳಿ. ಅಮರಿಗೆ ಫೈರಿಂಗ್ ಆಯ್ತಲ್ಲ, ಆಗ ಯತೀಶಿಗೆ ಸಹ ಬುಲೆಟ್ ಬಿದ್ದಿತ್ತಲ್ಲ, ಮತ್ತೆ ಯತೀಶಿಗೆ ಬುಲೆಟ್ ಬಿದ್ದಿತ್ತು, ಯತೀಶಿಗೆ ಫೈರಿಂಗ್ ಆಗಿತ್ತು. ಯತೀಶ್ ಬಿದ್ದವರನ್ನು ಎತ್ಕೊಂಡು ಹೋದದ್ದೇ ಶಿಖರ್ ಮತ್ತು ಮುರಳಿ. ಹಾಸ್ಪಿಟಲ್ ಅಡ್ಮಿಟ್ ಅಲ್ಲೇ ಅರೆಸ್ಟ್ ಆದದ್ದು ಅವರು. ಉಡುಪಿ ಮಣಿಪಾಲ ಇಲ್ಲೇ ಮಣಿಪಾಲದಲ್ಲಿ ಇಲ್ಲೇ ಅರೆಸ್ಟ್ ಆದದ್ದು ಅವರು. ಇವರನ್ನು ಅಡ್ಮಿಟ್ ಮಾಡಿದ್ದಾರೆ, 3 ಜನ ಸಹ ಅಲ್ಲೇ ಅರೆಸ್ಟ್ ಆದದ್ದು. ಮತ್ತೆ ಯತೀಶಿಗೆ ಟ್ರೀಟ್ಮೆಂಟ್ ನಡೀತಿತ್ತು, ಇವರನ್ನು ಅರೆಸ್ಟ್ ಮಾಡಿ ಇದಕ್ಕೆ ತಂದಿದ್ದಾರೆ. ಆಗ ಅವ್ರು ರಿಲೀಸ್ ಆಗುವಾಗ ಇದ್ದದ್ದೇ ನಾವೇ. ರಘು ಎಲ್ಲಿದ್ದಾನೆ?
ರಘು ಸತ್ತು ಹೋಗಿದ್ದಾನಾಗ. ರಘುದ್ದು ಮರ್ಡರ್ ಆಗಿದ್ದ ಬಾಂಬೆಯಲ್ಲಿ. ಇವರು ರಿಲೀಸ್ ಆಗುವಾಗ 95 ಎಂಡಲ್ಲಿ 96 ಅಲ್ಲಿ ರಿಲೀಸ್ ಆದದ್ದು ಇವರು. ಯತೀಶನ್ ಆಗಲೇ ಕರ್ಕೊಂಡು ಬ್ಯಾಂಗ್ಳೂರ್ ಹೋಗ್ತೇವೆ ನಾವು.